ಅಡುಗೆ ಮನೆಯಲ್ಲಿ ಇರುವ ಒಂದು ಸಣ್ಣ ಮಸಾಲೆ ಜ್ವರದಿಂದ ಹಿಡಿದು ಹಲ್ಲು ನೋವುವರೆಗೂ, ಜೀರ್ಣ ಸಮಸ್ಯೆಯಿಂದ ಹಿಡಿದು ಸಕ್ಕರೆ ನಿಯಂತ್ರಣದವರೆಗೂ ಹಲವಾರು ವಿಷಯಗಳಲ್ಲಿ ಸಹಾಯ ಮಾಡಬಹುದು. ಹೌದು, ನಾನು ಮಾತಾಡ್ತಿರೋದು ಲವಂಗ ಬಗ್ಗೆ. ನಾವು ಇದನ್ನು ಸಾಮಾನ್ಯವಾಗಿ ಬಿರಿಯಾನಿಗೆ, ಚಹಾಕ್ಕೆ, ಮಸಾಲೆಗೆ ಬಳಸುತ್ತೇವೆ. ಆದ್ರೆ ಈ ಸಣ್ಣ ಲವಂಗದೊಳಗೆ ನಿಮ್ಮ ಆರೋಗ್ಯಕ್ಕೆ ಅಚ್ಚರಿಯ ಗುಣಗಳಿವೆ. ಇವತ್ತು ಲವಂಗದಿಂದ ಆಗುವ 7 ಪ್ರಮುಖ ಲಾಭಗಳನ್ನು ಮತ್ತು ಅದನ್ನು ಸರಿಯಾಗಿ ಹೇಗೆ ಬಳಸಬೇಕು ಎಂಬುದನ್ನು ವಿವರವಾಗಿ ನೋಡೋಣ. ಲವಂಗ ಒಂದು ಸಾಮಾನ್ಯ ಮಸಾಲೆ, ಆದ್ರೆ ಅದರೊಳಗೆ ಇರುವ ಮುಖ್ಯ ಘಟಕದ ಹೆಸರು ಯುಜೆನಾಲ್. ಇದು ಶಕ್ತಿಶಾಲಿ ಸಂಯುಕ್ತ. ದೇಹದಲ್ಲಿ ಉರಿಯೂತ, ಸೋಂಕು, ಆಕ್ಸಿಡೇಟಿವ್ ಸ್ಟ್ರೆಸ್ ಇವುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಇದೊಂದು ಲಾಭವನ್ನು ಸರಿಯಾಗಿ ನೋಡೋಣ. ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್. ನಮ್ಮ ದೇಹದೊಳಗೆ ಪ್ರತಿದಿನ ಸಣ್ಣ ಮಟ್ಟದ ಹಾನಿ ಆಗುತ್ತಲೇ ಇರುತ್ತದೆ. ಸ್ಟ್ರೆಸ್, ಕಳಪೆ ಆಹಾರ, ಪೊಲ್ಯೂಷನ್ ಇವುಗಳಿಂದ ಸೆಲ್ಗಳಿಗೆ ಹಾನಿ. ಲವಂಗದಲ್ಲಿ ಇರುವ ಯುಜೆನಾಲ್ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದ ದೇಹದ ರಕ್ಷಣೆ ವ್ಯವಸ್ಥೆಗೆ ಬೆಂಬಲ. ವಯಸ್ಸಿನ ಪರಿಣಾಮ ನಿಧಾನಗೊಳಿಸುವಲ್ಲಿ ಸಹಾಯ. ದೀರ್ಘಕಾಲದ ಸಮಸ್ಯೆ ಅಪಾಯ ಕಡಿಮೆ ಮಾಡುವಲ್ಲಿ ಸಹಾಯ. ಸೋಂಕು ವಿರುದ್ಧ ರಕ್ಷಣೆ. ಲವಂಗದಲ್ಲಿ ಆಂಟಿಬ್ಯಾಕ್ಟೀರಿಯಲ್ ಗುಣಗಳಿವೆ. ಅಂದರೆ ಕೆಲವು ಬ್ಯಾಕ್ಟೀರಿಯಾ ಬೆಳವಣಿಗೆ ಕಡಿಮೆ ಮಾಡಬಹುದು. ಬಾಯಿಯ ಸೋಂಕುಗಳಿಗೆ ಸಹಾಯ ಮಾಡಬಹುದು. ಹಲ್ಲು ನೋವಿದ್ದಾಗ ಲವಂಗ ಕಚ್ಚಿ ಹಿಡಿದರೆ ಸ್ವಲ್ಪ ತಾತ್ಕಾಲಿಕ ಪರಿಹಾರ ಸಿಗಬಹುದು. ಹಳೆಯ ಕಾಲದಿಂದ ಇದನ್ನು ಬಳಸುತ್ತಿದ್ದದ್ದು ಕಾರಣವಿಲ್ಲದೆ ಅಲ್ಲ. ಹಲ್ಲು ಮತ್ತು ಹಸುಳೆ ಆರೋಗ್ಯ. ಲವಂಗ ಎಣ್ಣೆ ಹಲ್ಲು ನೋವಿಗೆ ಉಪಯೋಗಿಸುವುದು ನೀವು ಕೇಳಿರ್ತೀರಿ. ಯಾಕೆ? ಇದರಲ್ಲಿರುವ ಯುಜೆನಾಲ್ ಸೌಮ್ಯ ನೋವು ನಿವಾರಕ ಗುಣ ಹೊಂದಿದೆ. ಹಸುಳೆ ಉಬ್ಬು ಪರಿಹಾರಕ್ಕೆ ಸಹಾಯ ಮಾಡಬಹುದು. ಆದ್ರೆ ಜಾಗ್ರತೆ, ಎಣ್ಣೆ ನೇರವಾಗಿ ಹೆಚ್ಚು ಬಳಸದಿರಿ. ಅದನ್ನು ಡೈಲ್ಯೂಟ್ ಮಾಡಿ ಮಾತ್ರ ಬಳಸಿ. ಜೀರ್ಣಕ್ರಿಯೆ ಬೆಂಬಲ. ಲವಂಗ ಗ್ಯಾಸು ಕಡಿಮೆ ಮಾಡಲು ಸಹಾಯ. ಅಜೀರ್ಣ ಸಮಸ್ಯೆಗೆ ಸಹಾಯ. ಹೊಟ್ಟೆ ಉರಿ ಕಡಿಮೆ ಮಾಡಲು ಸಹಾಯ. ಕೆಲವು ಅಧ್ಯಯನಗಳು ಹೇಳುವುದು ಇದು ಹೊಟ್ಟೆಯ ಒಳಗಿನ ರಕ್ಷಣಾ ಪದರವನ್ನು ಬೆಂಬಲಿಸಬಹುದು. ಅದರ ಕಾರಣದಿಂದ ಆಸಿಡ್ ಪರಿಣಾಮ ಕಡಿಮೆ ಆಗಬಹುದು. ಲಿವರ್ ಆರೋಗ್ಯಕ್ಕೆ ಬೆಂಬಲ. ಲಿವರ್ ನಮ್ಮ ದೇಹದ ಫಿಲ್ಟರ್. ಆಕ್ಸಿಡೇಟಿವ್ ಸ್ಟ್ರೆಸ್ ಲಿವರ್ ಮೇಲೆ ಪರಿಣಾಮ ಬೀರುತ್ತದೆ. ಲವಂಗದಲ್ಲಿರುವ ಸಂಯುಕ್ತಗಳು ಲಿವರ್ ರಕ್ಷಣೆಗೆ ಸಹಾಯ ಮಾಡಬಹುದು ಎಂಬ ಕೆಲವು ಅಧ್ಯಯನದ ಸೂಚನೆಗಳು ಇವೆ. ಆದ್ರೆ ಇದು ಔಷಧಿ ಬದಲಾವಣೆ ಅಲ್ಲ, ಸಹಾಯಕ ಆಹಾರ ಮಾತ್ರ. ಸಕ್ಕರೆ ನಿಯಂತ್ರಣಕ್ಕೆ ಬೆಂಬಲ. ಕೆಲವು ಅಧ್ಯಯನಗಳು ಸೂಚಿಸುತ್ತವೆ ಲವಂಗ ಇನ್ಸುಲಿನ್ ಕಾರ್ಯಕ್ಷಮತೆಯನ್ನು ಬೆಂಬಲಿಸಬಹುದು. ಅಂದರೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯ ಮಾಡಬಹುದು. ಆದ್ರೆ ಡಯಾಬಿಟಿಸ್ ಇದ್ದವರು ಔಷಧಿ ಬಿಡಬಾರದು. ಇದು ಸಪೋರ್ಟಿವ್. ಎಲುಬು ಮತ್ತು ಉರಿಯೂತ. ಲವಂಗದಲ್ಲಿ ಮ್ಯಾಂಗ್ನೀಸ್ ಇದೆ. ಇದು ಎಲುಬು ಆರೋಗ್ಯಕ್ಕೆ ಮುಖ್ಯ ಖನಿಜ. ಇದರಲ್ಲಿರುವ ಸಂಯುಕ್ತಗಳು ಉರಿಯೂತ ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಇದರಿಂದ ಸಂಧಿ ನೋವಿಗೆ ಸಹಾಯ, ಉಬ್ಬು ಕಡಿಮೆ ಮಾಡಲು ಸಹಾಯ. ಈಗ ಮುಖ್ಯ ಪ್ರಶ್ನೆ, ಲವಂಗವನ್ನು ಹೇಗೆ ಬಳಸಬೇಕು? ಪ್ರತಿನಿತ್ಯ ಬಳಕೆ. ಊಟದಲ್ಲಿ 2-3 ಲವಂಗ ಸೇರಿಸಬಹುದು. ಚಹಾದಲ್ಲಿ 1-2 ಲವಂಗ. ಲವಂಗ ಪುಡಿ ಚಿಟಿಕೆ ಪ್ರಮಾಣ. ಥೆರಪ್ಯೂಟಿಕ್ ಬಳಕೆ. ಜಾಗ್ರತೆಯಿಂದ ಅರ್ಧ ಚಿಟಿಕೆ ಲವಂಗ ಪುಡಿ ಬಿಸಿನೀರು ಅಥವಾ ಹಾಲು ಜೊತೆ ದಿನಕ್ಕೆ 1 ಬಾರಿ. ಅತಿ ಹೆಚ್ಚು ಬೇಡ. ಲವಂಗ ಎಣ್ಣೆ 2-3 ಹನಿ ನೀರು ಅಥವಾ ಹಾಲಿನಲ್ಲಿ ಬೆರೆಸಿ. ನೇರವಾಗಿ ಹೆಚ್ಚು ಸೇವಿಸಬೇಡಿ. ಜಾಸ್ತಿ ಮಾಡಿದರೆ ಲಿವರ್ ಹಾನಿಯ ಅಪಾಯ. ಯಾರು ಜಾಗ್ರತೆ ವಹಿಸಬೇಕು? ಗರ್ಭಿಣಿಯರು, ಮಕ್ಕಳಿಗೆ ಹೆಚ್ಚಿನ ಪ್ರಮಾಣ ಬೇಡ. ಲಿವರ್ ಸಮಸ್ಯೆ ಇರುವವರು ಹೆಚ್ಚು ಪ್ರಮಾಣದಲ್ಲಿ ದಿನವೂ ಸೇವಿಸಬೇಡಿ. ಹೆಚ್ಚು ಮಾಡಿದರೆ ಏನು ಆಗಬಹುದು? ಹೊಟ್ಟೆ ಉರಿ, ಅಜೀರ್ಣ, ಲಿವರ್ ಒತ್ತಡ. ಮಸಾಲೆ ಅಂದ್ರೆ ಔಷಧಿ ಅಲ್ಲ, ಪ್ರಮಾಣ ಮುಖ್ಯ. ಒಂದು ಸರಳ ಆರೋಗ್ಯ ಪಾನೀಯ. 1 ಗ್ಲಾಸ್ ಬಿಸಿ ನೀರು, 2 ಲವಂಗ, 5 ನಿಮಿಷ ನೆನೆಸಿ ನಿಧಾನವಾಗಿ ಕುಡಿಯಿರಿ. ವಾರಕ್ಕೆ 3-4 ಬಾರಿ ಸಾಕು. ನೀವು ಲವಂಗವನ್ನು ಸಾಮಾನ್ಯ ಮಸಾಲೆ ಅಂತ ನೋಡ್ತಿದ್ದೀರಾ ಅಥವಾ ಇದರಲ್ಲಿ ಇರುವ ಶಕ್ತಿಯನ್ನು ಬಳಸಿಕೊಳ್ತೀರಾ? ಸಣ್ಣ ಅಭ್ಯಾಸ ದೊಡ್ಡ ಪರಿಣಾಮ ಕೊಡಬಹುದು. ದೊಡ್ಡ ಸತ್ಯ, ಲವಂಗ ಒಂಟಿಯಾಗಿ ಎಲ್ಲ ಸಮಸ್ಯೆ ಗುಣಪಡಿಸುವುದಿಲ್ಲ. ಆದ್ರೆ ಸರಿಯಾದ ಆಹಾರ, ಸರಿಯಾದ ನಿದ್ರೆ, ಸರಿಯಾದ ಚಲನೆ ಇವುಗಳ ಜೊತೆ ಸೇರಿಸಿದ್ರೆ ಲವಂಗ ಒಂದು ಉತ್ತಮ ಸಹಾಯಕ. ನಿಮ್ಮ ಅಡುಗೆ ಮನೆಯಲ್ಲಿ ಇರುವ ಸಣ್ಣ ಮಸಾಲೆ ಸರಿಯಾಗಿ ಬಳಸಿದರೆ ನಿಮ್ಮ ಆರೋಗ್ಯಕ್ಕೆ ಬೆಂಬಲ. ಇವತ್ತಿನಿಂದ ಲವಂಗವನ್ನು ಅರಿತು ಬಳಸಿ. ವಿಡಿಯೋ ಉಪಯೋಗ ಆಯಿತು ಅಂದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಆರೋಗ್ಯವಾಗಿರಿ.